ಚಿಕನ್ ಅಯ್ಯೋ ಇಲ್ಲ ನೋಡ್ರಿ ರಾಧಾಕೃಷ್ಣ ಏನಾದ್ರು ಇಲ್ಲ ನಿಮ್ಮನೆ ರೆಡಿ ಮಾಡಿಸ್ಬಿಡು ಅಂದಿದ್ರೆ ನಮ್ಮನೇಲಿ ಚಿಕನ್ ಏನೇ ನಮಗೂ ದಿಗ್ಲತ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಪೇರಿ ಕಿತ್ಬಿಟ್ಟು ಬೆಳಿಗ್ಗೆ ಸಂಜೆ ಗಂಟೆ ಮಾಡಿರೋ ವಿಡಿಯೋ ಅಲ್ಲ, ಆ ವಿಡಿಯೋ ಬೇಕು ನಮ್ಗೆ. ಇಷ್ಟದ ಸಿರಂಜ್ ಹೋಗುತ್ತೆ ಒಳಗಡೆ, ಅದು ಮ್ಯಾಲಕ್ಕೂ ಕೆಳಕ್ಕೂ ಫ್ರೆಶ್ ಆಗುತ್ತೆ. ಅವನ್ ಯಾರು ಕೇಳ್ತಾ ಇದ್ದ ಕ್ಯಾನ್ಸರ್ ಬಂದ್ಬಿಡ್ತದೆ ಅಂತ. ನಾನು 25 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ, ಇದೇ ನೀರಲ್ಲಿ ಇದೇ ಇದ್ರೊಳಗೇನೆ. ನನಗೆ ಯಾಕೆ ಕ್ಯಾನ್ಸರ್ ಬರಲ್ಲ? ಎಜುಕೇಶನ್ ಮಾಡೋ ಮುಟ್ಟಾಳ ಅವನು. ಹೈಲೈಟ್ ಆಗಿ ತೋರ್ಸೋದು ಆತರ ನಾನೇನು ಮಾಡೋದಕ್ಕೆ ಹೋಗಲ್ಲ. ನಾನು ನಾಟಕೀಯವಾಗಿ ಏನನ್ನು ತೋರ್ಸಲ್ಲ, ಇರೋದನ್ನ ಇದ್ದಂಗೆ ತೋರಿಸ್ತಿದ್ದೀನಿ. ನಮ್ದೇನಿದ್ರು ಇಬ್ರು ತಿನ್ನಲ್ವಾ? ಅಯ್ಯೋ ಅಯ್ಯೋ ಇಲ್ಲ ಶಿವು ನೀವು ಹೌದು, ಸೀರಿಯಸ್ ಆಗಿ ನಂಬಲ್ಲ. ಅಯ್ಯೋ, ನಮಗೂ ದಿಗ್ಲತ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಪೇರಿ ಕಿತ್ಬಿಟ್ಟು ನಾನು ಒಳಗಡೆ ಕೇಳೋಣ ಅನ್ಕೊಂಡೆ, ನೀವೇ ಅನ್ಕೋತಾ ಅಯ್ಯೋ ಡೈಲಾಗ್ ನಾನ್ ವೆಜ್ ಏನ್ ಮಾಡಿಬೇಡ ಅಂತವ್ರೆ. ಚಿಕನ್ ಅಯ್ಯೋ ಇಲ್ಲ ನೋಡ್ರಿ ನಾವು ಊಟಕ್ಕೆ ರೆಡಿ ಮಾಡ್ಬಿಟ್ಟಾರೆ ಪಾಪ. ನಾವು ಬರ್ತೀವಿ ಅನ್ಬಿಟ್ಟು ಹೇಳಿ ನಾನ್ ವೆಜ್ ಮಾಡ್ಬಿಟ್ಟಾರೆ. ಏನ್ ಚಿಕನ್ ಮಾಡಿದೀರಾ ಬ್ರೋ? ಇನ್ನೇನ್ ಬ್ರೋ ತಿನ್ನಿ ಸತ್ಯವಾಗ್ಲಿಲ್ಲ ತಿನ್ನ. ಯಾವ ವಿಡಿಯೋದಲ್ಲಿ ಬೆಳಿಗ್ಗೆ ಸಂಜೆ ಗಂಟೆ ಮಾಡಿರೋ ವಿಡಿಯೋ ಅಲ್ಲ, ಆ ವಿಡಿಯೋ ಬೇಕು ನಮ್ಗೆ. ಇಲ್ಲ ಅಯ್ಯೋ ಬನ್ನಿ, ನಾ ಹಂಗಾಗಿದ್ರೆ ನಾನು ಕೇಳಾಕ್ಸ್ಕೊತೀನಿ. ಏನಿಲ್ಲ ಇಲ್ಲ ಬೆಳಿಗ್ಗೆ ನಾಷ್ಟ ನಾನ್ ವೆಜ್ ತಿನ್ನಲ್ಲ. ನಾನು ಬಂದಾಗ ನಿಮ್ಗೆ ಕೇಳೋಣ ಅನ್ಕೊಂಡೆ, ನಾನು ಏನೋ ಅನ್ಕೊತೀನಿ. ಬನ್ನಿ ಬೇಕಾರೆ ಅಲ್ಲಿ ಹೊರಗಡೆ ಎಲ್ಲಾದ್ರೂ ಮಾಡೋಣ. ನಾನು ಅದಕ್ಕೆ ಡಾಬಾ ಕರ್ಕೊ ಹೋಗ್ತಾ ಇದ್ದೀನಿ. ಇಲ್ಲ ನಮ್ಗೆ ಹೊಟ್ಟೆ ಆ ಮಾವಿನ ಹಣ್ಣು ಅದು ಇದು ತಿನ್ಬಿಟ್ಟು ಹೊಟ್ಟೆ ತುಂಬಾಗಿದೆ. ನಾವು ಮಾಡ್ತೀವಿ ಲೇಟ್. ಹಿಂಗೆ ಇದೀನಿ ಇಷ್ಟ. ನಮ್ಮ ಮನೇಲಿ ಅನ್ನ ಸಾಂಬಾರು ಮಾಡಿಸಿರೋದೇ. ನೀವ್ ಹೇಳಕ್ಕಾಗ ನಾವೇ ಕೇಳಕ್ಕಾಗ ಸಮಸ್ಯೆ ಹಂಗಾಯ್ತು ಇವಾಗ. ನೀವು ತಿನ್ನಿ ಬ್ರೋ, ನೀವು ತಿನ್ನಿ, ಟೇಸ್ಟ್ ಮಾಡಿ ಒಂದ್ಸಲ. ಹಾಗಾದ್ರೆ ನೀವು ಬೆಳಗ್ಗೆ ಇವತ್ತು ರೆಡಿ ಮಾಡಿಸ್ಬಿಡ್ತಿದ್ದೀರಿ ಅಂತ? ಹೌದು. ಈಗ ರಾಧಾಕೃಷ್ಣ ಏನಾದ್ರು ಇಲ್ಲ ನಿಮ್ಮನೆ ರೆಡಿ ಮಾಡಿಸ್ಬಿಡು ಅಂದಿದ್ರೆ ನಮ್ಮನೇಲಿ ಚಿಕನ್ ಏನೇ. ನಾ ಆಮೇಲೆ ಏನ್ ಮಾಡಿದೆ, ರಾಧಾಕೃಷ್ಣ ಏನ್ ಮಾಡಿದ್ರು, ಇಲ್ಲ ನಾನು ಕೊಡಿಸ್ತೀನಿ ಬಿಡು, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು. ಅದಕ್ಕೆ ನಾನು ಸುಮ್ಮನೆ ಆಗೋದೆ. ಇಲ್ಲ ಅಂದ್ರೆ ನಮ್ಮನೇಲಿ ಚಿಕನ್ನೇ. ಈಗ ಮುಂದೆ ಏನಾದ್ರು ಗೊತ್ತಿದ್ದು ಬಟ್ ಏನಾದ್ರು ಅಂದಿದ್ರೆ ಏನಾದ್ರು ಬೇರೆ ಮಾಡ್ಸಿರೋನಿ ತಿನ್ನಲ್ಲ ಅಂತ ಗೊತ್ತಿದ್ರೆ ಅನ್ನ ರಸಮ ಬೇಳೆ ಸಾಂಬಾರು ಏನೋ ಒಂದು ಮಾಡ್ಸೋದಿ. ಗಾಡಿ ಬರ್ತಾನೋ ಅದೇ ಹೇಳ್ಕೊಂಬಂದು ನಾನು ಬೆಳಗ್ಗೆನೇ ಹೇಳ್ದೆ. ಈಗ ಹೆಂಗೆ ನೀವು ಹೇಳಕ್ಕಾಗಲ್ಲ, ನಾವು ಕೇಳಕ್ಕಾಗಲ್ಲ, ಹಂಗಾಗೈತಿ ಪರಿಸ್ಥಿತಿ. ಆದ್ರೂ ಬಾರಿ ಬೇಜಾರಾಗೋದ್ ಕಣ್ಲಾ. DK ಶಿವಕುಮಾರ್ ಅವರು ಬಂಜರು ಭೂಮಿ, ಇಲ್ಲೇನು ರೈತರೇ ಇಲ್ಲ, ಇಲ್ಲಿ ಯಾವ ಬೆಳೆಗಳನ್ನೇ ಬೆಳೆಯಲ್ಲ ಅಂತ ಏನು ಹೇಳಿದ್ರು ಅದೇ ಜಾಗದಲ್ಲಿ ನಾನಿದ್ದೀನಿ. ಸೊ ನೋಡ್ಕೊಬರೋಣ ಅಲ್ಲಿ ರೈತರು ಇದ್ದಾರೋ ಇಲ್ವೋ, ಅಲ್ಲಿ ಏನೇನು ಬೆಳೆ ಬೆಳೀತಾರೆ ಅಂತ ಹಾಗೆ ನೋಡ್ತಾ ಬಂದರೆ, ಇಲ್ಲಿ ನೋಡಿ ನನ್ನ ಪಕ್ಕ ಇಲ್ಲಿ ಪರಂಗಿ ಬೆಳೆದಿದ್ದಾರೆ, ಪಪ್ಪಾಯಿ. ಎಷ್ಟೊಂದು ಸಮೃದ್ಧಿಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ಹತ್ರಕ್ಕೆ ಹೋಗಿ ನೋಡೋಣ ಬನ್ನಿ. ನೋಡ್ತೀರಾ ಪಪ್ಪ ಇಲ್ಲೇ ಕಿತ್ತಿ ಇಲ್ಲೇ ಲೋಡ್ ಮಾಡ್ತಾರೆ, ಇಲ್ಲೇ ಎಲ್ಲ ಕ್ರಿಯೇಟ್ ಮಾಡಿ ಇಲ್ಲಿಂದ ಬೆಂಗಳೂರು ಕಳಿಸ್ತೀವಿ ನಾವು. ಆಲ್ರೆಡಿ ಕಟ್ ಇಲ್ಲೇ ಕೆಜಿ ಲೆಕ್ಕ ಇಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತೀವಿ. ನಾವೇನ್ ಯಾವ ತರ ಐತಿ ನಡೆಸ್ತಾರೆ ಇದು. ಬರಡು ಭೂಮಿ ಅಂತ ಸುಮ್ಮನೆ ಬಾಯಿ ಬಡ್ಕೋತಾರೆ. ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಯಾರು ತಗೊಳಲ್ಲ, ಇಲ್ಲೆಲ್ಲ ಹಣ್ಣು ಯಾರು ತಗೊಳಲ್ಲ. ಇಲ್ಲಿಂದ ನಾವು ಬೆಂಗಳೂರಿಗೆ ಟನ್ ಗಟ್ಲೆ ಹೊಡಿತಾ ಇದ್ದೀವಿ. ನೆನ್ನೆ 1.5 ಟನ್ ಹಾಕಿದ್ದೀನಿ ನೆನ್ನೆ ದಿವಸ. ಬರಡು ಭೂಮಿ ನೋಡಿ, ಏನ್ ಬರಡು ಭೂಮಿ ಆಗಿದೆ ಅಂತ ಇಲ್ಲಿ ಹೆಂಗ್ ಬಿಡ್ಬಿಡ್ತಾರೆ. ತೆಂಗು ಪಪ್ಪಾಯಿ ಈ ಬೆಳೆ ಎಲ್ಲಿ ಬೆಳಿತಾರೆ ನೋಡಿ. ನೋಡಿ ಟೇಸ್ಟ್ ಹೆಂಗಿದೆ ಸರ್. ಇಲ್ಲೇ ಬೆಳೆದಿರೋ ಪರಂಗಿ ತಿಂತ ಇದೀವಿ. ಏನ್ ಟೇಸ್ಟ್ ಇದೆ ಅಂದ್ರೆ ಸಕ್ಕರೆಗೆ ಅಜ್ಜಿ ತಿಂತೀವಲ್ಲ ಆ ತರ ಇದೆ. ನೀವು ಒಂದು ತಕೊಂಡೋಗಿ ಸರ್, ಇದನ್ನ ಇರ್ಲಿ. ಅವತ್ತು ಅನ್ಕೊಂಡೆ ದುಡ್ಡು ಇರ್ಲಿ ಇಲ್ದೇ ಇರ್ಲಿ ಒಂದೇ ತರ ಬದುಕದ್ ಕಲ್ತೆ. ಬಟ್ ಈ ತರ ಬೆಳಿಬೇಕು, ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದು ಇಷ್ಟೆಲ್ಲ ಮಾಡಿದ್ರು ಅವ್ರು ನೋಡಿ ಇಂಥ ಭೂಮಿನ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡಿತಾವ್ರೆ ಅಂದರೆ
ಏನು ಇವಾಗ ಭೂಮಿ ಕೊಡಕ್ಕೆ ರೆಡಿ ಆಗಿದ್ದೀರಾ? ಇಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಟ್ಟು ನಾವೇನು ಇದು ಮಾಡಕ್ ಹೋಗಲ್ಲ. ನಾವು ಭೂಮಿ ಕೊಡಲ್ಲ ಅಂತಾನೆ ಕೊಡಲ್ಲ ಸರ್. ನಮ್ಮ ಈ ಬನಗಿರಿ ಸರ್ವೆ ನಂಬರ್ ಅಲ್ಲಿ ಅದ್ರಲ್ಲಿ ಅದೇ ಎಸ್ ಸಿ ಕಾಲೋನಿ ಒಂದು ಬಿಟ್ರೆ ಈ ನಮ್ಮ ಊರೂರಲ್ಲೂ ಯಾರು ಒಂದು 5 ಜನ ಹುಡುಗರು ಸಿಗಲ್ಲ ಭೂಮಿ ಕೊಡ್ತೀವಿ ಅನ್ನೋರು. ಕೊಡಲ್ಲ ಸರ್, ನಾವು ಆ ತರ ಬಿಗಿಯಾಗಿದ್ದೀವಿ ಇಲ್ಲಿ ನಮ್ಮೂರಲ್ಲಿ. ಅದ್ರೊಳಗೂ ಅರ್ಜಿನೂ ಕೊಟ್ಟು ನಾವು DC ಆಫೀಸ್ಗೆ ಅರ್ಜಿ ಕೊಟ್ಟು ಅರ್ಜಿ ತಂದು ಮಡಗಿದೀವಿ. ಇದರಲ್ಲಿ ಲಾಭ ಇದೆ ಹಾಗಾದ್ರೆ? ಲಾಭ ಇದೆ ಸರ್, ಲಾಭ ಇದೆ. ನಮ್ಗೇನ್ ತೊಂದರೆ ಕೆಲವೊಂದು ಟೈಮಲ್ಲಿ ಕಡಿಮೆ ಆಗ್ಬಿಡುತ್ತೆ ಅನ್ಸುತ್ತೆ. ಏನೋ ಒಂದು ವಾರ ಹಂಗಿರುತ್ತೆ. ರಂಜಾನ್ ಟೈಮಲ್ಲಿ 20-25 ರೂಪಾಯಿ 25 ರಂಜಾನ್ ಟೈಮಲ್ಲೆಲ್ಲ 30 ರೂಪಾಯಿ 40 ರೂಪಾಯಿ ಕೆಜಿ ಇರ್ತದೆ. ಯಾಕೆ ನಾವು ಅದನ್ನ ಲಾಸ್ ಮಾಡ್ಕೊಂಡು ಇದು ಮಾಡೋದು? 15 ರೂಪಾಯಿ ನಮ್ಗೆ 10 ರೂಪಾಯಿ ಕನಿಷ್ಠ ನಮ್ಗೆ ಖರ್ಚೋಗಿ 10 ರೂಪಾಯಿ ಸಿಗ್ಲಿ ಸರ್, ನಮ್ಗೆ ಏನೇ ತೊಂದರೆ ಇಲ್ಲ. ಏನು 4 ಕಾಯಿ ಕಿತ್ಕೊಂಡ್ರೆ ಏನು 2 ಕೆಜಿ 4 ಕೆಜಿ ಬರ್ತದೆ. 4 ಕಾಯಿ ಕಿತ್ಕೊಂಡ್ರೆ ಎಷ್ಟು ಕೆಜಿ? 16 ಕೆಜಿ ಆಗುತ್ತೆ. 2 ಕೆಜಿ ಬರ್ತದೆ. ಇದು 2 ಕೆಜಿ ಬರ್ತದೆ. 4 ಕಾಯಿ ಕಿತ್ಕೊಂಡ್ರೆ 8 ಕೆಜಿ 10 ಕೆಜಿ ಕಾಯಿ ಬರುತ್ತೆ. ನಮ್ಗೇನ್ ಲಾಸ್ ಆಗುತ್ತೆ? ಇದು ಬರೋದಕ್ಕೆ ಎಷ್ಟು ದಿವಸ ಬೇಕು? ಇದು 8 ತಿಂಗಳಿಗೆ ಬರ್ತದೆ ಸರ್. 8 ತಿಂಗಳಿಗೆ ಆಮೇಲೆ ಎಷ್ಟು ತಿಂಗಳು ನಾವು ಅದನ್ನ 2 ವರ್ಷ ಕಟಾವ್ ಮಾಡ್ಬೋದು ಸರ್. 2 ವರ್ಷ ಕ್ಲೀನ್ ಆಗಿ ನೋಡ್ಕೊಂಡು ಸೊತ್ತೆ ಕೆಡಬಾರ್ದು, ಕ್ಲೀನ್ ಆಗಿ ಇದು ಮಾಡ್ಕೊಂಡ್ರೆ 2 ವರ್ಷ ಫಸ್ಲು ತೆಗಿಬೋದು ಸರ್ ಇದು. ನೋಡಿ, ಇದು ಇಲ್ಲಿಂದ ಕಟಾವ್ ಮಾಡ್ಕೊ ಹೋಗ್ತಾ ಇರ್ತೀವಿ. ಇಲ್ಲಿಂದ ಹೂವು ಬಿಡ್ತಾ ಇರ್ತದೆ, ಅದು ಮೇಲ್ಗಡೆಗೆ ಹೋಗ್ತಾ ಇರ್ತದೆ. ಸ್ವಲ್ಪ ಮೆಡಿಸಿನ್ ಇದೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಮಕ್ಕಳು ಸಾಕ್ತಂಗೆ ಹೋಯ್ತಾ ಇರ್ಬೇಕು ಅಷ್ಟೇನೆ ಸರ್. ಇದು ಕೆಳಗಡೆ ಬರ್ತಾ ಇದ್ರೆ ಮೇಲ್ಗಡೆ ಹೂವು ಪಿಂದಿ ನೋಡಿ ಇದೆಲ್ಲ ಬಂದ್ಬಿಡುತ್ತೆ, ತಿರ್ಗಾ ಹಂಗೆ ಹೋಗ್ತಾ ಇರ್ತದೆ. ಇದು ಹೂವು ಪಿಂದಿ ಆಗ್ತಾ ಇರ್ತದೆ. ಇದು ನಾವು ಕೆಳಗಡೆ ಕಟ್ ಮಾಡ್ತಾ ಇದ್ರೆ ಇದು ಹೋಗ್ತಾ ಇರ್ತದೆ. ತೆಂಗಿನಕಾಯಿ ಎಲ್ಲ ಕೆಜಿ ಲೆಕ್ಕ 60 ರೂಪಾಯಿ 70 ರೂಪಾಯಿ ಕೆಜಿ ಇದೆ. ನಮ್ಗೆ ಲಕ್ಷಾಂತರ ರೂಪಾಯಿ ತೆಂಗಿನಕಾಯಿ ಹಾಕೊಂಡ್ರೆ ಮಾರ ಇನ್ನೂ ಒಂದು ಸ್ವಲ್ಪ 1-2 ದಿವಸ ಇಡ್ಲಿ, ಒಂದು ಸ್ವಲ್ಪ ಕಲರ್ ಬರಬೇಕಲ್ಲ, ಅಷ್ಟೇ ಎಲ್ಲಾನು ಇಟ್ಕೊಂಡಿದ್ದೀವಿ ಸರ್ ಇವಾಗ. ತೆಂಗಿನ ಮರಗಳು ಎಷ್ಟಿವೆ? ನಮ್ದು 200 ಮರ ಇದೆ. 200 ಮರ ಇದೆ. ಎಳ್ನೀರು ಕೊಡಲ್ವಾ ನೀವು? ಎಳ್ನೀರು ಕೊಡಲ್ಲ ಸರ್. ಎಳ್ನೀರು ಕೊಟ್ಟರೆ ಮರ ಅಂತರ ಜಾಸ್ತಿ ಹೋಗ್ಬಿಡುತ್ತೆ, ಹೈಟ್ ಬೆಳಕೊ ಹೋಗ್ಬಿಡುತ್ತೆ. ನಾವೇನಾದ್ರು ಕಾಯಿ ಕಟ್ ಮಾಡ್ತೀವಿ, ಈ ಥರ ಹಾಕ್ತೀವಿ, ಇಲ್ಲೇ ಬಂದು ಇಲ್ಲೇ ತಗೊಂಡು ಹೋಗ್ತಾರೆ. ಬಾಳೆ ಹಾಕಿದೆ, ಇದಕ್ಕೆ ಬಾಳೆ ಹಾಕಿದೆ. 70 ಕೆಜಿ ಗೊನೆ ಬಂದಿದೆ ಸರ್ ಇದಕ್ಕೆ. ಇದಕ್ಕೆ ಬೇಬಿಕಾನ್ ಹಾಕಿದೆ. ಇವಾಗ ಕಟಾವ್ ಆಗಿದೆ, ತಿರ್ಗಾ ಬೇಬಿಕಾನ್ ಆಗುತ್ತೆ. ಇದೆಲ್ಲ ಬರುತ್ತೆ. ಸುಮಾರು ಎಷ್ಟು ಕೆಜಿ ಬರ್ಬೋದು? ಇದೆಲ್ಲ ಒಂದು 50 ಕೆಜಿ ಬರುತ್ತೆ ಸರ್. 50-60 ಕೆಜಿ ಬರುತ್ತೆ ನೋಡಿ ಸರ್. ಇದು ಯಾವುದೇ ಒಂದು ವೀರ್ಯ ಆಗಲಿ, ಒಂದು DAP ಆಗಲಿ, ಒಂದು ಪಟಾಸ್ ಆಗಲಿ, ಯಾವುದೇ ಒಂದು ಚೂರು ಹಾಕಿಲ್ಲ ಇದಕ್ಕೆ. ತಿಪ್ಪೆ ಗೊಬ್ಬರ, ಹಸು ಗೊಬ್ಬರ ಮಾತ್ರ ಕೊಟ್ಟಿದ್ದೀನಿ. ಇದಕ್ಕೆ ಇಂಜೆಕ್ಟ್ ಅಂತ ಮಾಡ್ತೀವಿ. ಇಲ್ಲಿಂದ ಒಂದು ಇಂಜೆಕ್ಟ್ ಅಂತ ಬರ್ತದೆ. ಇದಕ್ಕೆ ಮನ್ಸರಿಗೆ ಯಾವ ಥರ ಇಂಜೆಕ್ಟ್ ಮಾಡ್ತೀವೋ ಆ ಥರ ಇಂಜೆಕ್ಟ್ ಮಾಡಿ, ಇಲ್ಲಿಂದ ಸಿರಂಜ್ ಇದೆ, ಒಂದು ಇಷ್ಟುದ್ದ ಸಿರಂಜ್ ಹೋಗುತ್ತೆ ಒಳಗಡೆ. ಅದು ಮ್ಯಾಲಕ್ಕೂ ಕೆಳಕ್ಕೂ ಫ್ರೆಶ್ ಆಗುತ್ತೆ. ಅದ್ರ ನಾವು ಈ ಥರ ಸ್ಪ್ರೇ ಮಾಡಿ ಅದನ್ನ ಒಳಗಡೆಗೆ ಇದು ಗ್ರೋತ್ ಚೆನ್ನಾಗಿ ಆಗಬೇಕು ಅಂತ ಅದನ್ನ ಇದು ಮಾಡೋದು ಕಳಿಸ್ತಾರೆ. ಆರ್ಗಾನಿಕ್ ಸರ್, ಅದು ಆರ್ಗಾನಿಕ್. ಯಾವುದೇ ಬರಡು ಭೂಮಿ ಯಾವ ಸರ್? ಬರಡು ಭೂಮಿ ಇದು ಬಂಗಾರ ಸರ್. ಇದು ನಮ್ಗೆ ಬಂಗಾರ ಇದ್ದಂಗೆ. ಯಾವುದೇ ಕಾರಣಕ್ಕೂ ಬರಡು ಭೂಮಿ ಅಂದನು ಮನೆ ಉದ್ಧಾರ ಆಗಲ್ಲ. ಅದಂತೂ ಸತ್ಯ ಸರ್. ಬರಡು ಭೂಮಿ ಅನ್ನೋನು ಮನೆ ಉದ್ಧಾರ ಆಗಲ್ಲ. ಅವನ ಯಾರು ಕೇಳ್ತಾ ಇದ್ದ ಕ್ಯಾನ್ಸರ್ ಬಂದ್ಬಿಡ್ತದೆ ಅಂತ. ನಾನು 25 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ, ಇದೇ ನೀರಲ್ಲಿ ಇದೇ ಇದ್ರೊಳಗೇನೆ. ನನಗೆ ಯಾಕೆ ಕ್ಯಾನ್ಸರ್ ಬರಲ್ಲ? 25 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್ ನಾನು ಇಲ್ಲಿ. ಅದೇ ಗೊತ್ತಿಲ್ಲದೆ ಇರೋರು. ಆಮೇಲೆ ಆಸ್ತಿ ಮಾರ್ಬಿಟ್ಟು ಎಜುಕೇಶನ್ ಮಾಡೋಣ, ಆಸ್ತಿ ಮಾರ್ಬಿಟ್ಟು ಯಾರೋ ಹೇಳ್ತಾ ಇದ್ದ ಆಸ್ತಿ ಮಾಡ್ಬಿಟ್ಟು ಎಜುಕೇಶನ್ಗಾಗ್ಲಿ ಅಂತ. ಏನ್ ಸರ್ ಆಸ್ತಿ ಮಾರ್ಬಿಟ್ಟು ಎಜುಕೇಶನ್ ಮಾಡೋದು? ಅವನು ನಾನು 2 ಹೆಣ್ಮಕ್ಳು, ಒಬ್ಳು ಇದು 2nd ಇಯರ್ ಹೋಗ್ತಾ ಇದ್ದಾಳೆ, SLC ಓದ್ತಾ ಇದ್ದಾಳೆ, ಇನ್ನೊಬ್ಳು. ನಾವೇನು ಎಜುಕೇಶನ್ ಆಸ್ತಿ ಮಾರ್ಬಿಟ್ಟೆ ಓದಿಸ್ತಾ ಇದೀವ ಇವಾಗ. ಅದೇ ಹೊಟ್ಟೆಗೆ ಅಂತ ತಿಂತಾನೆ. ಅದೇ ಅವನೇನು ಬೆಳಗ್ಗೆ ಏನು ಯಾರ್ದೋ ದುಡ್ಡು ಕಾಯ್ಕೊಂಡಿರ್ತಾನೆ. ನಾವು ಹಂಗಲ್ಲ, ತಿಂಗ್ಳಿಗೆ 50,000 ಸಂಪಾದನೆ ಮಾಡ್ತೀನಿ. ಹೈನುಗಾರಿಕೆಯಲ್ಲಿ ಹಾಲು ಹಾಕ್ತೀನಿ. ದಿನ 50 ಲೀಟ್ರ್ ಹಾಲು ಹಾಕ್ತೀವಿ, 50,000 ಸಂಪಾದನೆ ಮಾಡ್ತೀವಿ. ನಾವೇನು ಎಜುಕೇಶನ್ ನಾವೇನು ತಿಂಗ್ಳಿಗೆ ಕಾಯೋಂಗೆ ಇಲ್ಲ. ಏನು ಮಕ್ಳು ಓದಿಸೋಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ನಮ್ಗೇನು ತೊಂದರೆ ಏನಿಲ್ಲ. ನೋಡಿ, ಇದೆಲ್ಲ ಧ್ರುವಪೋಸ್ಟ್ ಇದೆ, ನಮ್ಗೇನು ತೊಂದರೆ ಇಲ್ಲ. ಇದು ಯಾವತ್ತೋ ಒಂದು ವರ್ಷಕ್ಕೊಂದ್ಸಲ ಬರ್ತಾ ಇರ್ತದೆ. ನಮ್ಗೆ ಹೈನುಗಾರಿಕೆಯಲ್ಲಿ ಓದಿಸೋದು, ಮನೆ ಸಂಸಾರಕ್ಕೆ ಎಲ್ಲ ತೊಂದರೆ ಇಲ್ಲ. ತೆಂಗಿನಕಾಯಿ ಬರುತ್ತೆ, ಅದೇನು ಅವತ್ತಿಗೆ ಸಪ್ರೇಟ್ ವ್ಯವಸಾಯ ಮಾಡೋದು, ಏನು ಈ ಬೆಳೆಗೆ ಮಾಡ್ತಾರೋ ಅದರಿಂದ ಬರುತ್ತೆ. ಇಲ್ಲಿ ನಿಮ್ ಕಡೆ ಈ ಗಾಳಿ ಗೀಳಿಗೆಲ್ಲ ಇದು ಅಷ್ಟೇ ಎಲ್ಲ ಇಲ್ಲ. ಅಷ್ಟೊಂದು ಏನು ಗಾಳಿ ಬರೋಲ್ಲ ನಮ್ಗೆ. ನಮ್ ಕಡೆ ಇದಿಲ್ಲ. ಮೇನ್ ನಮ್ ಕಡೆ ಏನ್ ಗೊತ್ತಾ, ಕಾಡು ಪ್ರಾಣಿದಂತೂ ಏನು ನಮ್ ಕಡೆ ಆನೆಗಳು ನೋಡ್ಸೋದೇ ನಿಮ್ಗೆ. ಯಾವುದೇ ಕಾಡು ಒಂದು ಬರೋಲ್ಲ. ಆನೆಗಳು ನೋಡ್ಸೋದು ನಿಮ್ ಭಯಂಕರ ಪ್ರಾಬ್ಲಮ್ ಇಲ್ಲ. ಪ್ರಾಣಿ ಅನ್ನೋದೇ ಇಲ್ಲ ನಮ್ ಕಡೆ. ಏನ್ ಗೊತ್ತಾ, ಯಾವುದೇ ಕಳತನ ಇಲ್ಲ, ಏನು ಇಲ್ಲ ಇಲ್ಲಿ.
ಮೋಟ್ರುಗಳೆಲ್ಲ ಇಲ್ಲೇ ಇರ್ತದೆ, ಆಚೆ ಕಡೆನೇ ಎಲ್ಲ ಇದೆ ಮೋಟ್ರ್, ಮಿಷಿನ್ ಮನೆ ಅಂತ ಎಲ್ಲ ಏನಿಲ್ಲ, ಎಲ್ಲ ಕಾಯಿ ಆಗ್ಲಿ ಇನ್ನೊಂದಾಗ್ಲಿ ಯಾರು ಒಂದು ಟಚ್ ಮಾಡೋರೇ ಇಲ್ಲ ಇಲ್ಲಿ. ರೈತರು ಎಲ್ಲ ರೈತರೇ ಇರೋದು ಇಲ್ಲಿ. ಏನೋ ಬೇಕಾ, ಇವಾಗೇನೋ ಪಪ್ಪಾಯಿ ಬೇಕಾ ತಿನ್ನಪ್ಪ, ಕಾಯಿ ಬೇಕಾ ಒಂದೆರಡು ಎತ್ಕೊ, ಎಳ್ನೀರು ಬೇಕಾ ಕುಡಿ ಅಷ್ಟೇ. ಬೇಕು ಒಂದೆರಡು ಮನೆಗೆ ಎಷ್ಟು ಬೇಕು ಕೊಂಡೋಗ್ಲಿ, ಅದನ್ನೆಲ್ಲ ಮಾರುವಂತದ್ದು ಅದೇನಿಲ್ಲ. 5 ವರ್ಷ ಕಳೀಲಿ, ರೈತರಿಗೆ ಏನ್ ವ್ಯಾಲ್ಯೂ ಇದೆ, ಭೂಮಿಗೆ ಏನ್ ವ್ಯಾಲ್ಯೂ ಇದೆ ಅನ್ನೋದು ಇವಾಗ ಯಾರು ಮಾರ್ಕೋತಾರೋ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅವರೇನೇನೆ ಅವರೇ ಮನಸ್ಸಲ್ಲೇ ಬರುತ್ತೆ, ನಮ್ಗೆ ಯಾಕಪ್ಪ ಮಾರ್ದ ಭೂಮಿನ ಇವಾಗ ಮಾರ್ಬಾರ್ದಾಗಿತ್ತು ನಾವು ಅನ್ನೋದು. ಈಗ ನಮ್ಗೆಲ್ಲ 40-42 ವರ್ಷ ಇದಾಯ್ತು. ಈಗ ನಮ್ಗೆ ಏಜ್ ಆಯ್ತು, ಯಾರು ಕೆಲಸ 30 ವರ್ಷ ಆದ್ಮೇಲೆ ಕೆಲಸ ಇರ್ಲಿ ಸದಿಕ ನಿಮ್ಮ ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾದಲ್ಲಿ ನಿಂತ್ಕೊಂಡ್ರೆ ಸರ್ ನಿಮ್ಗೆಲ್ಲ ಏಜ್ ಆಗ್ಬಿಟ್ಟಿದೆ, ಇಲ್ಲ ಸರ್ ನಿಮ್ಮ ಏಜ್ಗೆಲ್ಲ 2-3 ಜನ 18 ಇಯರ್ಸ್ ಬರ್ತಾರೆ IT ಹೋಲ್ಡರ್ಸ್ಗಳು ಅಂತ ಹೇಳ್ತಾರೆ. ಏನ್ ಸರ್ ಏನ್ ಮಾಡೋದು ಸರ್, ರೈತರು ಈ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ರೈತ ಕೆಲಸ ಬಿಟ್ಬಿಟ್ಟು ಯಾರು ಸರ್ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಕರೆಕ್ಟ್ ಆಗಿ ಒಬ್ಬ ರೈತನ ಆಯ್ಕೆ ಮಾಡಿ, ನೀನ್ ನಮ್ ಪರವಾಗಿದ್ದೆಯಪ್ಪ, ನೀನ್ ನಮ್ಗೆ ಏನಿದ್ದು ಇವಾಗ ಪ್ರಾಬ್ಲಮ್ಗಳು ಅದೆಲ್ಲ ಸಾಲ್ವ್ ಆಗ್ಬೇಕು. ರೈತರಿಗೆ ಏನಾದ್ರು ತೊಂದರೆ ಇದ್ರೆ ಬಂದು ನಿಂತ್ಕೊಂಡು ಮುಂದಾಳತ್ವ ಅಂತವನ್ನ ನಿಲ್ಸಿ ನಾವು ಗೆಲ್ಸ್ಬೋದು, ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಷ್ಟೇ ಸರ್. ನಾವು ರೈತರು, ಒಬ್ಬ ಡಾಕ್ಟರ್ ಆದ್ರೆ ಒಂದು ಜೀವ ಉಳಿಸ್ತಾನೆ, ಒಬ್ಬ ಇಂಜಿನಿಯರ್ ಆದ್ರೆ ಒಂದು ಬ್ರಿಡ್ಜ್ ಕಟ್ಟಿಸ್ತಾನೆ, ಆದ್ರೆ ಒಬ್ಬ ರೈತ ಆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ. ಈ ಭತ್ತ ಬೆಳೆದ್ರೆ ಅವ್ರ ಅಕ್ಕಿ ಅನ್ನ ತಿಂತಾರೆ, ನಾವು ರಾಗಿ ಬೆಳೆದ್ರೆ ಅವ್ರು ಮುದ್ದೆ ತಿಂತಾರೆ. ಎರಡೂ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರು? ಮಣ್ಣು ತಿಂತಾರೆ. ಅದೇ ಫ್ಯಾಕ್ಟ್ರಿಗಳು ಕರ್ಕೊಂಡ್ರೆ ಫ್ಯಾಕ್ಟ್ರಿ ಸ್ಮೋಕ್ ಎಲ್ಲ ಹರಡಿ ಎಲ್ಲ ನಡ್ಲಿ ರಕ್ತ ಕರಿ ಸೈತಾರೆ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ, ನಾವು ಕೊಡೋಲ್ಲ, ಕೊಡಬೇಡ, ಹಂಗೆ ಇರಬೇಕು. ಮುಂದೆ ಏನಾಗ್ತೀಯಾ? ನಾನು ರೈತ ಆಯ್ತೀನಿ. ಸ್ವಾಭಿಮಾನಿಯಾಗಿ ಬದುಕಿರೋರು ನಾವು, ಅದರಿಂದ ದಯವಿಟ್ಟು ನಾವು ಯಾವಾಗಲೂ ಇದೇ ರೀತಿ ನಮ್ಮ ಜೀವನನ ಬಿಟ್ಕೊಟ್ಬಿಡಿ. ನಾವು ಈ ಕೇಳ್ಕೊಳ್ಳೋದಂದರೆ ಸರ್ಕಾರದಲ್ಲಿ ಈ ರೀತಿ ನಮಗೆ ಮೋಸ ಅಂತೂ ಮಾಡಬೇಡಿ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ರೈತರಿಗೆ ಎಲ್ಲರೂ, ಬೇರೆ ಯಾವುದೇ ರೈತರಾಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತ ಅಂದರೆ ಎಲ್ಲ ಒಂದೇ. ಪಕ್ಕದೂರಲ್ಲಿ ರೈತ ಬೇರೆ, ಈ ಊರಲ್ಲಿ ರೈತ ಬೇರೆ ಅಲ್ಲ, ಎಲ್ಲ ರೈತರು ಒಂದಾಗಿರೋಣ. ಜೊತೆಗೆ ನಮಗೆ ಸಹಾಯ ಮಾಡಿ, ದಯವಿಟ್ಟು ನಮ್ಮ ಬಿಡದಿ ರೈತರನ್ನ ಉಳಿಸ್ಕೊಡಿ. ಸರ್ಕಾರಕ್ಕೆ ಹೇಳ್ತೀನಿ, ಬಡವನಾಗೆ ಬದುಕೋಕ್ಕೆ ಬಿಟ್ಟಿದ್ದೀರ. ಮೊದಲೇ ಬಡವನ ಹೊಟ್ಟೆ ಮೇಲೆ ಹೊಡೆಯೋದು ಕಡಿಮೆ ಮಾಡಿ. ಇಲ್ಲಿರುವಂಥ ರಾಜಕಾರಣಿಗಳಾಗಲಿ, DC ಅವರಾಗಲಿ, DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸ್ತಾ ಇದ್ದೀರಾ. ಲಕ್ಷಾಂತರ ಮಡಗೆಗಳು, ಲಕ್ಷಾಂತರ ಗೋಮಾತೆಗಳು, ಲಕ್ಷಾಂತರ ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿನ ಕಬಳಿಸಿ ನೀವು ASCT ಮಾಡಿ ಕಾಂಕ್ರೀಟ್ ಕಾರ್ಡ್ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು. ಈ ಪ್ರಾಜೆಕ್ಟ್ನ ಈಗಲೇ ಕೈಬಿಟ್ಟು ರೈತರುಗಳ ಮುಂದೆ ಬಂದು ನೀವು ಅನುಕೂಲ ಮಾಡ್ಕೊಡ್ಬೇಕಂತ ಈ ನಿಮ್ಮ ಶಿವ ಅವ್ರ ಮುಖಾಂತರ ನಾನು ಕೇಳ್ಕೊದಾಗಿದೆ. ಇದು ಏನಂದ್ರೆ, ಇದು ಬೇಬಿಕಾನ್ ಜೋಳ ಅಂತ, ಇದನ್ನ ತಿನ್ಬೋದು. ಈಗ ಟೇಸ್ಟ್ ಮಾಡಿ ನೋಡಿ, ಏನು ತೊಂದರೆ ಇಲ್ಲ. ಇದು ಸಹಿತ ತಿನ್ನೋದು, ಇದೇನಿದೆ, ಅದೇನು ತೊಂದರೆ ಇಲ್ಲ. ಇದು ಗೋಬಿ ಮಂಜೂರಿ ಮಾಡೋದು, ಗೋಬಿ ಮಂಜೂರಿ ಜೋಳ. ಇದು ಲಕ್ಷಾಂತರ ಜನ ರೈತರು. ಇದು ದಪ್ಪ ಆಗಲ್ವಾ? ಇದು ದಪ್ಪ ಆಗಲ್ಲ. ಇದೇ ತರ ದಪ್ಪ ಆಯ್ತು ಬಿಟ್ರೆ ಜಾಳ ಬರಲ್ಲ. ಇದು ಇಷ್ಟು ಟೈಮ್ ಅಂತ ಇರ್ತದೆ. ಇದು ಟೈಮ್ ಅಂದ್ರೆ ಬಲ್ತಾಗುತ್ತೆ. ಅಂದ್ರೆ ಮಾಮೂಲಿ ಜೋಳದ ತರ ಇದು ಸಣ್ಣಲ್ಲಿ ಜೋಳ ಬರಲ್ಲ. ಅದು ಇನ್ನೊಂದು ಜೋಳ ಬರ್ತದೆ, ಅದು ಸ್ವೀಟ್ ಕಾರ್ನ್ ಅಂತ ಬರ್ತದೆ, ಇನ್ನು ಮುಸ್ಕಿನ ಜೋಳ ಅಂತ ಬರ್ತದೆ. ಅವು ಜೋಳ ಬರ್ತವೆ. ಇನ್ನೊಂದು ಮನವಿ ಮಾಡ್ಕೊತೀನಿ, ದಯವಿಟ್ಟು ಶಿವ ಅವರೇ, ನಿಮ್ಮ ಮುಖಾಂತರ ಹೇಳ್ಕೊತಿದ್ದೀನಿ, ಇಲ್ಲೇನು ಗ್ರೌಂಡ್ ರಿಪೋರ್ಟ್ ಇದೆಯೋ ಅಷ್ಟೇ ತೋರಿಸಿ. ಯಾರೊಬ್ಬರನ್ನ ಹೈಲೈಟ್ ಮಾಡೋದಾಗಲಿ, ಯಾರೊಬ್ಬರನ್ನ ಇದು ಮಾಡೋದಾಗಲಿ ಏನೂ ಬೇಕಾಗಿಲ್ಲ. ಇಲ್ಲಿ ಎಷ್ಟು ಜನ ರೈತಿದ್ದಾರೆ, ಎಷ್ಟು ಜನ ಹಾಲಾಗ್ತಿದ್ದಾರೆ, ಎಷ್ಟು ಜನ ವ್ಯವಸಾಯ ಮಾಡ್ತಿದ್ದಾರೆ, ಎಷ್ಟು ಜನ ವ್ಯವಸಾಯಕ್ಕೆ ನಂಬ್ಕೊಂಡಿದ್ದಾರೆ, ಅವ್ರನ್ನ ಮಾತ್ರ ತೋರಿಸಿ ಅವ್ರಿಗೆ ನ್ಯಾಯ ಕೊಡುವಂಥ ಕೆಲಸ ನಿಮ್ಮ ಚಾನಲ್ ಮುಖಾಂತರ ಆಗಲಿ. ರೈತ ಉಳಿಲಿ, ರೈತರು ಬೆಳೀಲಿ ಅನ್ನೋದೇ ನನ್ನ ಆಸೆ ಅಷ್ಟೇ. ನಾವು ಇಲ್ಲಿ ಯಾರನ್ನೋ ಇವಾಗ ಹೈಲೈಟಾಗಿ ತೋರಿಸೋದು ಆ ಥರ ನಾನೇನು ಮಾಡೋದಕ್ಕೆ ಹೋಗಲ್ಲ. ನಾನು ನಾಟಕೀಯವಾಗಿ ಏನೂ ತೋರಿಸಲ್ಲ, ಇರೋದನ್ನ ಇದ್ದಂಗೆ ತೋರಿಸ್ತಿದ್ದೀನಿ. ನಮ್ದೇನಿದ್ರು ಇರೋದು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲೇನು ನಾವೇನು ಈ ಫಸಲ್ನೇನು ಎಡಿಟ್ ಮಾಡಿ ತೋರಿಸ್ತಾ ಇದೀವ, ಅಥವಾ ಇಲ್ಲಿ ಮರಗಳು, ಇಲ್ಲಿ ಬೆಳೆದಿರೋ ಫಸಲ್ಗಳನ್ನ ಏನಾದರೂ ಎಡಿಟ್ ಮಾಡಿ ತೋರ್ಸೋಕ್ಕಾಗುತ್ತಾ? ನಮ್ದು ಏನಪ್ಪ ಅಂದರೆ, ಇಲ್ಲೇನಿದೆ ಅದನ್ನು ನೈಜವಾಗಿ ಕರ್ನಾಟಕದ ಜನತೆ ನೋಡಬೇಕು, ಅದೇ ನಮ್ಮ ಉದ್ದೇಶ. ಅಲ್ಲಿ ಏನು ಹೇಳಿದರೆ ಇದೆಲ್ಲ ಬಂಜರು ಭೂಮಿ, ಫಸಲೇ ಬೆಳೆಯಲ್ಲ, ರೈತರೇ ಅಲ್ಲ ಅಂತ ಗೊತ್ತಾಗಬೇಕಿದು ಕರ್ನಾಟಕದ ಜನರಿಗೆ. ನಮ್ಮ ಜಮೀನುಗಳನ್ನು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನೂ ನಾವು ಬಿಡಲ್ಲ ಅಂತ ಇಲ್ಲಿನ ರೈತರು ಹಾಕಿರೋ ಅಬ್ಜೆಕ್ಷನ್ಗಳು.